ವಿಶ್ವದಲ್ಲೇ ಸಂಪದ್ಭರಿತ ದೇಶಗಳಲ್ಲಿ ಭಾರತವೂ ಒಂದು. ಈ ದೇಶದಲ್ಲೇ ಕರ್ನಾಟಕ ರಾಜ್ಯವು ಸುಸಂಸ್ಕೃತ ರಾಜಮನೆತನಗಳಾಡಿದ ಪ್ರಮುಖ ಕೇಂದ್ರ ಬಿಂದು. ಈ ರಾಜ್ಯದ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ತಲೆ ಎತ್ತಿ ನಿಂತು ಎದೆಯುಬ್ಬಿಸಿ ರಾಜಾಡಳಿತ ಮಾಡಿದ ಹೆಮ್ಮೆಯ ಜಿಲ್ಲೆ ಅದು ನಮ್ಮ ವಿಜಾಪುರ, ಅಂದರೆ ಈಗಿನ ವಿಜಯಪುರ. ಈ ವಿಶಾಲ ಬಯಲು ಪ್ರದೇಶದ ಸ್ವಚ್ಛಂದ ಗಾಳಿಯ ಮಡಿಲಿನಲ್ಲಿ ಕ್ರಿಸ್ತಶಕ 1489ರಿಂದ ಕ್ರಿಸ್ತಶಕ 1686ರವರೆಗೆ, ಅಂದರೆ ಸರಿಸುಮಾರು 197 ವರ್ಷಗಳ ಕಾಲ ಇಲ್ಲಿ ಸಾಮ್ರಾಜ್ಯ ಕಟ್ಟಿ ಸುವರ್ಣಯುಗಾಡಳಿತ ಮಾಡಿದವರ ಪೈಕಿ ಒಟ್ಟು 8 ರಾಜಮನೆತನಗಳು. ಹಿಂದೂ ಮುಸ್ಲಿಮರು ಸೌಹಾರ್ದತೆಯಿಂದ ಬದುಕಿ ಬಾಳಿದ ಕಾಲವದು. ಆದಿಲ್ ಶಾಹಿಗಳ ರಾಜಾಡಳಿತದ ಅವಧಿಯಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪ, ಚಿತ್ರಕಲೆ ಹಾಗೂ ಶಿಕ್ಷಣಗಳಂತಹ ಅನೇಕಾನೇಕ ಅಭಿರುಚಿಯನ್ನು ಹೊಂದಿದ ಬಾದ್ಶಾಹಗಳು ಬಾಳಿ ಬದುಕಿದ ಭೂಮಿ ಇದು. ಇಂದು ನಾವೆಲ್ಲರೂ ಆದಿಲ್ ಶಾಹಿಗಳ ರಾಜಾಡಳಿತದ ಕಾಲಾವಧಿಯಲ್ಲಿನ, ಅದರಲ್ಲಿ ಪ್ರಮುಖವಾಗಿ ನೀರಾವರಿ ಯೋಜನೆಗಳು ಹಾಗೂ ಈ ಸೌಲಭ್ಯ ಮತ್ತು ಸಂಪನ್ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವೆಲ್ಲರೂ ವಿಜಯಪುರ ಜಿಲ್ಲೆಯನ್ನು ಬಯಲು ಪ್ರದೇಶ, ಬರಗಾಲ ನಾಡು, ಧೂಳಿನಿಂದ ತುಂಬಿದ ಪ್ರದೇಶವೆಂಬ ನಿರಾಸೆಯ ನವಶಾಸನಗಳನ್ನು ನಾವೇ ಬರೆದುಕೊಂಡು ಬಿಟ್ಟಿದ್ವಿ. ಆದರೆ ಕ್ರಿಸ್ತಶಕ 1824ರಲ್ಲಿನ ಗ್ರಂಥಗಳನ್ನು ಆಧಾರವಾಗಿಟ್ಟುಕೊಂಡು ಕ್ರಿಸ್ತಶಕ 1986, ಅಂದರೆ ಸುಮಾರು 150 ವರ್ಷಗಳ ಆದಿಲ್ ಶಾಹಿಗಳ ಪತನದ ನಂತರ ಬಿಜಾಪುರದಲ್ಲಿ ವಾಸವಿದ್ದ ಮೊಹಮ್ಮದ್ ಇಬ್ರಾಹಿಂ ಜುಬೇರಿ ಎಂಬಾತ ಪರ್ಷಿಯನ್ ಭಾಷೆಯಲ್ಲಿ ಬರೆದ ಬಸಾತೀನ್ ಸಲಾತೀನ್ ಎಂಬ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಇದೆಲ್ಲವೂ ಸುಳ್ಳು ಎಂಬುದಕ್ಕೆ ಅನೇಕ ಪುರಾತನ ಸಾಕ್ಷಿಗಳು ಇಂದಿಗೂ ಜೀವಂತವಾಗಿವೆ. ಹೇಗೆಂದರೆ, ವಿಜಯಪುರದ ರಾಜಮನೆತನಗಳ ಸಾಮ್ರಾಜ್ಯವನ್ನು ಹೊರತುಪಡಿಸಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಯ ರಾಜಮನೆತನಗಳು ಬದುಕಿ ಬಾಳಿರುವ ಉದಾಹರಣೆಗಳನ್ನು ನಾವು ಹೆಚ್ಚಾಗಿ ನದಿಯ ದಡದಲ್ಲೇ ಕಾಣುತ್ತೇವೆ. ಆದರೆ ಬಿಜಾಪುರದ ಶಾಹಿಗಳ ಸಾಮ್ರಾಜ್ಯ ಮಾತ್ರ ಇದಕ್ಕೆ ತದ್ವಿರುದ್ಧ ಎಂದರೆ ತಪ್ಪಲ್ಲ ಬಿಡಿ. ಈ ಎತ್ತರವಾದ ಬಯಲು ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ ಆದಿಲ್ ಶಾಹಿ ಅರಸರು ವರ್ಷದಲ್ಲಿ 4 ರಿಂದ 5 ತಿಂಗಳು ಧರೆಗುದುರುವ ಮಳೆಯನ್ನೇ ಅವಲಂಬಿಸಿದರು. ವಿಜಯಪುರದ ಹೊರವಲಯದ ಪಶ್ಚಿಮಕ್ಕೆ ತ್ವರವಿ ಎಂಬ ಸಣ್ಣ ಹಳ್ಳಿ ಇದೆ. ಈ ಹಳ್ಳಿಯ ಎತ್ತರದ ಪ್ರದೇಶದಲ್ಲಿ ಬಿದ್ದ ಮಳೆಯನ್ನು ಕಡಿದ ಕಾಲುವೆಗಳ ಮುಖಾಂತರ ತ್ವರವಿಯಿಂದ ನೇರ ಅಫ್ಜಲ್ಪುರ್ ಟೆಕ್ಕೆಯ ಜಲಾಶಯಕ್ಕೆ ನೀರು ಬಂದು ಸೇರುವಂತೆ ಮಾಡಿದರು. ದೊಡ್ಡ ದೊಡ್ಡ ಸೆಲೆಗಳು ಹಾಗೂ ಸಣ್ಣ ಜರಿಗಳನ್ನು ಹೊಂದಿರುವ ಸುರಂಗ್ ಬಾವಡಿ ಎಂದು ಕರೆಯಲ್ಪಡುವ ಬೃಹತ್ ಬಾವಿಗೂ ಸಹ ಈ ನೀರನ್ನು ತರಲಾಯಿತು. ಅಫ್ಜಲ್ಪುರ್ ಜಲಾಶಯದಿಂದ ಭೂಗತ ಕಾಲುವೆಗಳ ಮೂಲಕ ನಗರದ ಇಬ್ರಾಹಿಂ ರೋಜಾ, ಮೆಕ್ಕಾ ಗೇಟ್ ಮೂಲಕ ಹಾದು ಜೋಡಗುಮ್ಮಟ, ಅಲ್ಲಿಂದ ಜಾಮಿಯಾ ಮಸೀದಿ, ಅಸ್ಸಾರ್ ಮಹಲ್ಗಳಿಗೆ ನೀರು ಪೂರೈಕೆಯಾಗಿರುವ ಅನೇಕ ಉದಾಹರಣೆಗಳಿವೆ. ಅನೇಕ ಸಂಶೋಧನೆಗಳನ್ನು ಮಾಡಿ ಹಲವು ಕುರುಹುಗಳನ್ನು ಪತ್ತೆ ಹಚ್ಚಿರುವ ಇತಿಹಾಸಕಾರರ ಪ್ರಕಾರ ಈಗಿರುವ ವಿಜಯಪುರದ ಭೂಗರ್ಭದ ಒಳಗೆ ಅನೇಕ ಜಲಸಂಪನ್ಮೂಲಗಳು, ಜಲಾಶಯಗಳು, ಕಾಲುವೆಗಳು ಇರುವ ಮಾಹಿತಿಗಳ ಜೊತೆಗೆ ಅನೇಕ ಕುರುಹುಗಳು ಸಹ ಇವೆ. ನಾವು ಈಗಲೂ ನಗರದ ಹೊರಭಾಗ ಮತ್ತು ಒಳಭಾಗದಲ್ಲಿ ವರ್ಷದ 12 ತಿಂಗಳುಗಳ ಕಾಲ ನೀರು ಹರಿಯುವುದನ್ನು ಹಾಗೂ ಹಲವಾರು ಬಾವಿಗಳು ಬತ್ತದೇ ಇರುವುದನ್ನು ನಾವು ಸಾಕ್ಷಿ ಸಮೇತ ಕಾಣಬಹುದು. ಈ ವಿಶಾಲ ಕೋಟೆಯ ಜನಜೀವನಕ್ಕೆ ನೀರು ಸಾಲದೇ ಇದ್ದಾಗ ಮೊಹಮ್ಮದ್ ಆದಿಲ್ ಶಾಹಿಯು ಕೋಟೆಯ ಹೊರಭಾಗದ ಇಳಿಜಾರಿನ ಮಧ್ಯದಲ್ಲಿ ನಗರದ ದಕ್ಷಿಣ ದಿಕ್ಕಿನಲ್ಲಿ ಬೇಗಂ ತಲಾಬ್ ಎಂಬ ಕೆರೆಯನ್ನು ನಿರ್ಮಿಸಿದನು. ಕಾಲಕ್ರಮೇಣ ಅಷ್ಟದಿಕ್ಕುಗಳಲ್ಲಿ ಕೆರೆಗಳನ್ನು ನಿರ್ಮಿಸಿದ ಆದಿಲ್ ಶಾಹಿ ಅರಸರು ಈ ಕೆರೆಗಳಿಂದ ಮಣ್ಣಿನ ಕೊಳವೆಗಳ ಮುಖಾಂತರ ತಮ್ಮ ಹಿತರಕ್ಷಣೆಗಾಗಿ ಕೋಟೆಯ ಕಂದಕಗಳಿಗೆ ನೀರನ್ನು ಬಿಡಲಾರಂಭಿಸಿದರು. ನಂತರ ಜನರ ದಿನಬಳಕೆಗಾಗಿ ಸಾಮ್ರಾಜ್ಯದ ಒಳಗೆ ಅಲ್ಲಲ್ಲಿ ಗೋಪುರಗಳ ಮೂಲಕ, ಅಂದರೆ ಗಂಜ್ಗಳೆಂದು ಕರೆಯಲ್ಪಡುವ ನೀರು ಶುದ್ಧೀಕರಣ ಘಟಕಗಳನ್ನು ನಿರ್ಮಿಸಿದರು. ರಿಂದ 40 ಅಡಿ ಎತ್ತರ, 12 ರಿಂದ 16 ಅಡಿ ಉದ್ದಗಲ ಇರುವ ಚೌಕೋನಾಕಾರದ ಗಂಜ್ಗಳಿಗೆ ಹೊರ ಹಾಗೂ ಒಳಭಾಗದಲ್ಲಿ ಹತ್ತಲು ಮತ್ತು ಇಳಿಯಲು ಮೆಟ್ಟಿಲುಗಳಿವೆ.
ಮಣ್ಣಿನ ಕೊಳವೆಗಳಲ್ಲಿ ಹರಿದು ಬಂದ ನೀರು ಕೆಸರಿನಿಂದ ಕೂಡಿರುತ್ತಿತ್ತು. ಹೀಗಾಗಿ ಆ ನೀರು ಗಂಜ್ಗಳಲ್ಲಿ ಶುದ್ಧೀಕರಣಗೊಂಡು ತಂಪಾದ ಹಾಗೂ ತಿಳಿ ನೀರು ಶೇಖರಣೆಯಾಗುತ್ತಿತ್ತು. ಪ್ರತಿ ಗಂಜ್ಗಳಿಗೆ 4 ರಿಂದ 15 ಕೊಳವೆಗಳು ಇರುತ್ತಿದ್ದವು. ಈ ಕೊಳವೆಗಳ ಮುಖಾಂತರ ಅರಮನೆಯ ಆವರಣದ ಕಟ್ಟಡಗಳಿಗೆ ನೀರು ಪೂರೈಕೆಯಾಗುತ್ತಿತ್ತು. ಅಷ್ಟೇ ಅಲ್ಲ, ಈ ಯುಗದಲ್ಲಿ ನಾವು ನೀವೆಲ್ಲರೂ ಮನೆಗಳನ್ನು ತಂಪಾಗಿಸಲು ಎಸಿಗಳನ್ನು ಬಳಸುತ್ತೇವೆ. ಆದರೆ ಈ ಟೆಕ್ನಾಲಜಿಯನ್ನು ಆದಿಲ್ ಶಾಹಿ ಅರಸರು ಆವಾಗಲೇ ಅರಿತಿದ್ದರಂತೆ. ಗಚ್ಚಿನಿಂದ ಕಟ್ಟಿದ ಬೆಚ್ಚನೆಯ ಮನೆಗಳು ಉರಿ ಬಿಸಿಲಿನಲ್ಲಿ ತಂಪಾಗಿರಿಸಲು ಮನೆಯ ಮಾಳಿಗೆ ಹಾಗೂ ಕೆಳಮಾಳಿಗೆಗಳು ಮತ್ತು ಗೋಡೆಗಳ ಮಧ್ಯೆ ಕೊಳವೆಗಳಿಂದ ನೀರನ್ನು ಬಿಟ್ಟು ಅದರಿಂದ ಹೊರಬರುವ ತಂಪಾದ ಗಾಳಿಯನ್ನು ಆಹ್ಲಾದಿಸುತ್ತಿದ್ದರು. ಮನೆಗಳ ಮುಂದೆ ಹೂದೋಟ, ಹಸಿರು ಗಾರ್ಡನ್, ಕಾರಂಜಿಗಳನ್ನು ನಿರ್ಮಿಸಿಕೊಂಡಿದ್ದರು. ಸೇನಾಧಿಪತಿಗಳು ತಿಂಗಳುಗಟ್ಟಲೆ ಯುದ್ಧ ಭೂಮಿಯಲ್ಲಿ ಹೋರಾಡಿ ರಕ್ತ ಮೈಗಂಟಿದ ಜಿಗುಟು ತೊಳೆಯಲು ಸಣ್ಣ ಸಣ್ಣ ಈಜು ಕೊಳಗಳಂತಹ ಬಾವಿಗಳನ್ನು ನಿರ್ಮಿಸಿಕೊಂಡು ಆ ನೀರಿನಲ್ಲಿ ಮಲಗಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದರಂತೆ. ಈ ಬಾವಿಗಳು ಷಟ್ಕೋನ, ತ್ರಿಕೋನ, ವೃತ್ತಾಕಾರ ಹಾಗೂ ಜಿಗ್ಜಾಗ್ ಆಕಾರದಲ್ಲಿರುವುದನ್ನು ನಾವು ಈಗಲೂ ನೋಡಬಹುದು. ಕ್ರಿಸ್ತಶಕ 1815ರಲ್ಲಿ ಕ್ಯಾಪ್ಟನ್ ಸೈಕ್ ಎಂಬಾತ ವಿಜಯಪುರದಲ್ಲಿ ಬೀಡು ಬಿಟ್ಟು ಇಲ್ಲಿನ ಇತಿಹಾಸದ ಅಧ್ಯಯನವನ್ನು ಮಾಡುತ್ತಾ ಈ ನಗರದಲ್ಲಿ ಮೆಟ್ಟಿಲುಗಳು ಇರುವ ಒಟ್ಟು 700 ಬಾವಿಗಳು ಹಾಗೂ 300 ಸೇದುವ ಬಾವಿಗಳು ಇದ್ದವು ಎಂಬ ಮಾಹಿತಿ ಈತ ಬರೆದಿದ್ದಾನೆ. ಈತ ಈ ಮಾಹಿತಿ ಕಲೆ ಹಾಕುವ ಹೊತ್ತಿಗಾಗಲೇ 1 ಶತಮಾನ ಕಳೆದು ಹೋಗಿತ್ತಂತೆ. ಆ ಸುವರ್ಣ ಯುಗದ 64 ಜೀವಂತ ಬಾವಿಗಳನ್ನು ನಾವು ಈಗಲೂ ಸಹ ಕಣ್ತುಂಬಿಕೊಳ್ಳಬಹುದು. ಪ್ರತಿಯೊಂದು ಕಲ್ಲುಗಳು, ಆ ಕಲ್ಲುಗಳ ಮೇಲೆ ಕೆತ್ತಿರುವ ಶಿಲ್ಪ ಕಲೆಗಳು ಆಗಿನ ಜನಜೀವನದ ಸ್ಥಿತಿಗತಿಗಳನ್ನು ಎತ್ತಿ ಸಾರುತ್ತವೆ. ಸದ್ಯ ನಾವು ಕಣ್ಣು ತುಂಬಿಕೊಳ್ಳುವ ಬಾವಿಗಳೆಂದರೆ ತಾಜ್ ಬಾವಡಿ, ಚಾಂದ್ ಬಾವಡಿಗಳಂತಹ ಅನೇಕಾನೇಕ ಬಾವಿಗಳನ್ನು ನಾವು ಈಗಲೂ ನೋಡಬಹುದು. ಕ್ರಿಸ್ತಶಕ 1576ರಲ್ಲಿ ಅಲಿ ಆದಿಲ್ ಶಾಹಿ ಎಂಬ ಅರಸ ತನ್ನ ಮುದ್ದಿನ ಹೆಂಡತಿಯಾದ ಚಾಂದ್ ಬೀಬಿಯ ಪ್ರೀತಿಯ ನೆನಪಿಗಾಗಿ ಅವಳ ಗೌರವ ಪೂರ್ವಕವಾಗಿ ಚಾಂದ್ ಬಾವಡಿ ಎಂಬ ದೊಡ್ಡ ಬಾವಿಯನ್ನು ನಿರ್ಮಿಸಿದ. ಪೂರ್ವ ಪಶ್ಚಿಮಕ್ಕೆ 144 ಅಡಿ, ಉತ್ತರ ದಕ್ಷಿಣಕ್ಕೆ 156 ಅಡಿಗಳ ಕಾಟಕೋನ ಚೌಕೋನಾಕಾರದ ಬಾವಿಯ ಸುತ್ತ ಕಟ್ಟಿದ ಕಲ್ಲಿನ 4 ಮೆಟ್ಟಿಲುಗಳು ಇವೆ. 400 ಅಂತರ ಇರುವ ಈ ಬಾವಿಗೆ ದೊಡ್ಡ ಕಮಾನಿನ ಮಹಾದ್ವಾರಗಳು ಇವೆ. ಅಲಿ ಆದಿಲ್ ಶಾಹಿಯ ನಂತರ ಕ್ರಿಸ್ತಶಕ 1620ರಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾಹಿಯು ಪಟ್ಟಕ್ಕೆ ಬಂದನು. ಇವನು ತನ್ನ ಮುದ್ದಿನ ಹೆಂಡತಿ ತಾಜ್ ಸುಲ್ತಾನಳ ಹೆಸರಿನಲ್ಲಿ ತಾಜ್ ಬಾವಡಿ ಎಂಬ ಬಾವಿಯನ್ನು ನಿರ್ಮಿಸಿದ. 35 ಅಡಿ ಎತ್ತರದ ಭವ್ಯ ಕಮಾನು ಹೊಂದಿರುವ ಈ ಬಾವಿ 120 ಅಡಿ ಉದ್ದ, 100 ಅಡಿ ಅಗಲ, 52 ಅಡಿ ಆಳವನ್ನು ಹೊಂದಿದೆ. ಈ ಬಾವಿಯ ವಿಶೇಷತೆಯ ಮುಂದುವರೆದ ಭಾಗ ಬಾವಿಯ ಪೂರ್ವ ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕುಗಳಲ್ಲಿ ವಿಶ್ರಾಂತಿ ಕೋಣೆಗಳು ಹಾಗೂ ಸ್ನಾನದ ಕೋಣೆಗಳನ್ನು ನಾವು ಕಾಣಬಹುದು. ದಿನ ಬಳಕೆಗೆ ಬಿಂದಿಗೆಯಿಂದ ನೀರನ್ನು ತುಂಬಿಕೊಂಡು ಹೋಗಲು ಎಡಭಾಗ ಮತ್ತು ಬಲಭಾಗಕ್ಕೆ ಇಳಿದು ಹತ್ತಲು ಮೆಟ್ಟಿಲುಗಳು ಇವೆ. ರಾಜ್ಯದಿಂದ ರಾಜ್ಯಕ್ಕೆ, ನಗರದಿಂದ ನಗರಗಳಿಗೆ ಒಂಟೆ, ಕುದುರೆ, ಆನೆಗಳ ಮೇಲೆ ಕುಳಿತು ಸಾಗುವ ಯಾತ್ರಿಕರು ಈ ಬಾವಿಗಳ ಹತ್ತಿರ ಬೀಡು ಬಿಟ್ಟು ಸ್ನಾನದ ಕೋಣೆಗಳಲ್ಲಿ ಸ್ನಾನ ಮಾಡಿ ಊಟ ಮಾಡಿಕೊಂಡು ಆ ಬಾವಿಗಳ ಒಳಭಾಗದ ವಿಶ್ರಾಂತಿ ಕೋಣೆಗಳಲ್ಲಿ ವಿಶ್ರಾಂತಿಯನ್ನು ಪಡೆದು ನಂತರ ಮುಂದಿನ ನಗರಗಳಿಗೆ ಸಾಗುತ್ತಿದ್ದರಂತೆ. ಹೀಗಾಗಿ ಆದಿಲ್ ಶಾಹಿಗಳ ಆಳ್ವಿಕೆಯ ಅರಸರು ತಮ್ಮ ಸಾಮ್ರಾಜ್ಯದ ಉಳಿವಿಗಾಗಿ ಹಾಗೂ ತಮ್ಮ ಜನರ ಏಳಿಗೆಗಾಗಿ ಕೆರೆ ಬಾವಿಗಳನ್ನು ಕಟ್ಟಿಕೊಂಡು ಐಷಾರಾಮಿಯ ಭೋಗ ಜೀವನವನ್ನು ನಡೆಸುತ್ತಾ ಸೌಹಾರ್ದತೆಯಿಂದ ಇದ್ದರು ಎಂಬುದನ್ನು ಇದರಿಂದ ತಿಳಿಯುತ್ತೇವೆ. ಇಷ್ಟೆಲ್ಲ ಅರಿತ ಮೇಲೆ ನೀವೇ ಹೇಳಿ, ಅದು ಹೇಗೆ ನಮ್ಮ ಜಿಲ್ಲೆ ಬಿಸಿಲು ನಾಡು, ಬರಗಾಲದ ನಾಡು ಆಗಿರುವುದಕ್ಕೆ ಸಾಧ್ಯ? ಪುರಾತನ ಕಾಲದ ಕೆರೆಗಳ, ಬಾವಿಗಳ, ಕಾಲುವೆಗಳ, ಜಲಾಶಯಗಳ ಪರಿಜ್ಞಾನವನ್ನು ಬೆಳೆಸಿಕೊಂಡಿದ್ದರೆ ಇಂದಿಗೂ ಸಹ ನಾವು ಆದಿಲ್ ಶಾಹಿಗಳ ಕಾಲದ ಜನರ ಜೀವನದಂತೆ ನೀರನ್ನು ಬಳಸಿಕೊಂಡು ಬದುಕಬಹುದಿತ್ತೇನೋ? ಏಕೆಂದರೆ ವಿಶ್ವದಲ್ಲಿ ಅತ್ಯಂತ ಸುಸಜ್ಜಿತ ನೀರಾವರಿ ಜಲಸಂಪನ್ಮೂಲ ಹೊಂದಿರುವ ಇರಾನ್ ದೇಶ ಪ್ರಥಮವಾದರೆ ದ್ವಿತೀಯ ಸ್ಥಾನ ನಮ್ಮ ಭಾರತ ದೇಶ. ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಎಂಬುವುದು ಹೆಮ್ಮೆಯ ಸಂಗತಿ. ಶಾಹಿಗಳ ಸುವರ್ಣ ಯುಗದ ಸ್ಥಿತಿಗತಿಗಳನ್ನು ನೋಡಿದರೆ ಅವರು ನಮಗಿಂತಲೂ ಅಡ್ವಾನ್ಸ್ ಹಾಗೂ ಬುದ್ಧಿ ಸಾಮರ್ಥ್ಯ ಹೊಂದಿದ್ದರು ಎಂಬುದು ಗೊತ್ತಾಗುತ್ತದೆ. ಇನ್ನು ಮುಂದಾದರೂ ನಾವು ನೀವೆಲ್ಲರೂ ಸೇರಿ ದೇಶ ಹಾಗೂ ನಾಡಿನಾದ್ಯಂತ ಕಂಡುಬರುವ ಹಳೆಯ ಸ್ಮಾರಕಗಳನ್ನು ಉಳಿಸಿ ಬೆಳೆಸಿ ಅವುಗಳನ್ನು ಪೋಷಿಸುವಲ್ಲಿ ಯಶಸ್ವಿಯಾಗೋಣ. ಆಗಿನ ಕಾಲದ ಅರಸ ನಿರ್ಮಿತ ಕೆರೆ ಬಾವಿಗಳಲ್ಲಿ ಹಾಗೂ ಕಂದಕಗಳಲ್ಲಿ ಕಸ ಕಡ್ಡಿಗಳನ್ನು ಎಸೆಯದೆ ಸ್ವಚ್ಛಂದವಾಗಿರಿಸೋಣ.
ಕೆಲವು ವಿದ್ಯಾವಂತ ಯುವ ಪೀಳಿಗೆ ಪ್ರವಾಸ್ ಪಿಕ್ನಿಕ್ ಅಂತ ವಾಯು ವಿಹಾರಕ್ಕೆ ಬಂದು ಇಲ್ಲಿನ ಗೋಳಗುಂಬಜ, ಇಬ್ರಾಹಿಂ ರೋಜಾ, ಜಾಮಿಯಾ ಮಸೀದಿ, ಸಂಗೀತ್ ಮಹಲ್ಗಳಂತಹ ಅನೇಕ ಸ್ಮಾರಕಗಳನ್ನು ನೋಡಿ ಕಣ್ಣು ತುಂಬಿಕೊಂಡು ಸುಮ್ಮನೆ ಹೋಗುವುದನ್ನು ಬಿಟ್ಟು ಆ ಗೋಡೆಗಳ ಮೇಲೆ ಹುಡುಗ ಹುಡುಗಿಯ ಹೆಸರು, ಹುಡುಗಿ ಹುಡುಗನ ಹೆಸರು ಬರೆದು ಸ್ಮಾರಕಗಳನ್ನು ಮತ್ತಷ್ಟು ಕುರುಪಿಗಳನ್ನಾಗಿ ಮಾಡುತ್ತಿದ್ದಾರೆ. ಪಾಳು ಬೀಳುತ್ತಿರುವ ಸ್ಮಾರಕಗಳನ್ನು ಹಾಳು ಮಾಡುವುದನ್ನು ಹಿಂದೆ ನಿಲ್ಲಿಸಿಬಿಡಿ. ಪ್ರಾಚೀನ ಕಾಲದ ಗುಡಿ ಗೋಪುರ ಸ್ಮಾರಕಗಳನ್ನು ಪೋಷಿಸುವಲ್ಲಿ ನಾವೆಲ್ಲರೂ ಯಶಸ್ವಿಯಾಗೋಣ.